ಈಗ ರೀ ಹುರುಳಿ ಕಾಳದ ನೋಡಿರಿ, ಇವನು ಹುರಿದು ಹಿಟ್ಟು ಹಾಕ್ಸೊಂಬಂದಿವ್ರಿ. ಇದ್ರದ್ದು ಹಿಟ್ಟಿನ ಪಲ್ಯ ಮಾಡ್ತೀನಿ ನೋಡಿರಿ. ಹಿಟ್ಟಿನ ಪಲ್ಯ ವಡೆ ಮಾಡ್ತೀನಿ ರೀ. ಇಲ್ಲೈತೆ ನೋಡಿರಿ, ಈ ಹುರುಳಿ ಕಾಳು ಹುರಿದು ಹಿಟ್ಟು ಹಾಕ್ಸೊಂಬಂದಿವ್ರಿ. ಇದನ್ನು ಹಿಟ್ಟಿನ ಪಲ್ಯ ವಡೆ ಮಾಡ್ತೀನಿ ನೋಡಿರಿ. ಈಗ ಜೀರಿಗೆ ಸಾಸಿವೆ ಹಾಕೀನಿ ರೀ. ಇದ್ರೊಳಗೆ ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ. ಈಗ ಗ್ಯಾಸ್ ಚಾಲು ಮಾಡ್ತೀನಿ ರೀ. ಒಂದು ದೊಡ್ಡ ಉಳ್ಳಾಗಡ್ಡಿ, ಒಂದು 10 ಮೆಣಸಿನ್ಕಾಯಿ, ಕರಿಬೇವು, 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಲಿಂಬೆಹಣ್ಣು ಹೋಳು. ಎಣ್ಣೆ ಕಾದೈತಿ, ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಹೊತ್ತು ಕಡ್ಡಾಡಿಸ್ಬೇಕು ರೀ ಎಣ್ಣೆ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಗ್ಯಾಸ್ ಸಣ್ಣ ಮಾಡ್ತೀನಿ ಸ್ವಲ್ಪ. ಆಮೇಲೆ ಇದಿಷ್ಟು ಹಾಕ್ತೀನಿ ನೋಡಿ. ಕಲಿಸ್ಬೇಕ್ರಿ. ಈಗ ಇದ್ರಾಗ ಹಿಟ್ಟು ಹಾಕ್ತೀನಿ ನೋಡ್ರಿ. ಹಿಟ್ಟು ಹಾಕಿ ಕಲಿಸ್ಬೇಕ್ರಿ. ಸ್ವಲ್ಪ ಹೊತ್ತು ಕಲಿಸಿದ್ರೆ ಮುಗಿದ್ರಿ. ಯಾಕಂದ್ರೆ ಮೊದ್ಲು ಚಲೋ ಹೊತ್ನಾಗ ಹುರಿದಿರ್ತೀವಲ್ಲ ಹುರುಳಿ ಕಾಳು, ಹುರಿದ ಕ್ಯಾಶ ಹಿಟ್ಟು ಹಾಕ್ಸ್ಕೊಂಬರ್ಬೇಕು ನೋಡ್ರಿ. ಹಳ್ಳಾಗಂಗೆ ಕೆಂಪಾಗಂಗೆ ಹುರಿದು ಆಯ್ತು ನಾವು. ಈಗ ಏನು ಮಾಡೋದು, ಇದೇ ಕಪ್ಪಿಲೆ 1 ಕಪ್ ನೀರು ಹಾಕ್ತೀನಿ ನೋಡ್ರಿ. ಈಗ ನೋಡು ಇನ್ನಿಟ್ಟು ಹಿಡಿತೈತೆ ಅಂತೇಳಿ ಕಲಸು ನೀರು ನೋಡಿ. ಇನ್ನಿಟ್ಟು ಹಿಡಿದು ಇನ್ನಿಟ್ಟು ಹಾಕೋಣ. ಇನ್ನೊಂದು ಕಪ್ ಹಾಕೋಣ್ರಿ. ಈಗ 2 ಕಪ್ ನೀರು ಹಿಡಿತು ನೋಡ್ರಿ. 1 ಕಪ್ ಹಿಟ್ಟಿಗೆ 2 ಕಪ್ ಹಿಡಿತು ನೋಡ್ರಿ. ಕಲಿಸ್ಬೇಕ್ರಿ. ನೀವು ಹಸಿಮೆಣ್ಸಿನ್ಕಾಯಿನ ಸಣ್ಣಗ ರುಬ್ಬಿ ಹಾಕಿದ್ರೂ ಬರ್ತೈತೆ ರೀ ಮಿಕ್ಸರ್ನಾಗ. ಈಗ ಇದಕ್ಕೆ ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ತೀನಿ ನೋಡ್ರಿ. ಇದು ಗಟ್ಟಿಯಾಗೋ ಮಟ್ಟ ಹಿಂಗೆ ತಿರುವ್ರಿ. ಸಣ್ಣ ಗ್ಯಾಸ್ ಇಟ್ಟು ಗಟ್ಟಿಯಾಗಿಂದ ತಾಟಿಗೆ ಎಣ್ಣೆ ಹಚ್ಚಿ ಹಾಕ್ಬಿಡೋದು ನೋಡಿ. ಈ ತಾಟಿ ಎಣ್ಣೆ ಹಚ್ತೀನಿ ನೋಡ್ರಿ. ಇದಕ್ಕೆ ಎಣ್ಣೆ ಹಚ್ಚಿ ಇನ್ನು ಹುರುಳಿಕಾಳಿನ ಹಿಟ್ಟಿನ ಪಲ್ಯ ವಡೆ ಹಾಕ್ಬಿಡ್ತೀವಿ. ಈಗ ತಯಾರಾಯ್ತು ನೋಡ್ರಿ ಹುರುಳಿಕಾಳಿನ ಹಿಟ್ಟಿನ ಪಲ್ಯ ವಡೆ. ಈ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ. ಬಂದ್ ಮಾಡಿ ಇದಕ್ಕೆ ಹಾಕ್ತೀನಿ ನೋಡಿ. ತಾಟಿಗೆ ಎಣ್ಣೆ ಹಚ್ಚಿ ತಾಟಿ ಆರಿಂದ ಕಟ್ ಮಾಡ್ಬೇಕು. ಹಾಕ್ಬೇಕು ಇದ್ರ ತುಂಬ ಸುಡುತ್ತೆ ಒಂದಟದು.
ಸ್ವಲ್ಪ ಹಿಡಿಬೇಕು, ಸುಡ್ತಿರ್ತೈತ್ರೆ ನೋಡಿ ಮಾಡ್ರಿ. ಈಗ ಇದು ತಣ್ಣಗಾಗಿನ ಕಟ್ ಮಾಡ್ತೀನಿ, ವಡಿ ಕಟ್ ಮಾಡ್ತೀನಿ ನೋಡ್ರಿ. ಹುರುಳಿಕಾಳು ಹಿಟ್ಟಿನ ಪಲ್ಯದ ವಡಿ ಒಟ್ಟು ಅದು ಗಟ್ಟಿ ಆಗೋ ಮಟ್ಟ ತಿರುಗ್ಬೇಕು ನೋಡ್ರಿ. ಗಟ್ಟಿ ಆಗೋ ಮಟ್ಟ ತಿರುವಿ ಈಗ ಎಣ್ಣೆ ಚಾರಾಗಿ ಕೊಟ್ಟು ಮುಗೀತು ನೋಡ್ರಿ. ಇನ್ನೊಂದು ಸ್ವಲ್ಪ ಸುಡ್ತೈತ್ರಿ ಇದು, ಈಗ ಅದಕ್ಕೆ ಹತ್ಕೊಂತೈತಿ. ಇಲ್ಲ ನೋಡ್ರಿ, ಇದು ಆರಿದ್ರೆ ಸೀದಾಗ ಹೇಳುತ್ರಿ. ಇದು ಇನ್ನೂ ಸುಡ್ತೈತಲ್ಲ ಅದಕ್ಕೆ ಹಿಂಗೆ ಹೇಳುತ್ತೆ. ಈಗ ಗಟ್ಟಿಯಾಗ ತಿರುವ್ರಿ, ಗಟ್ಟಿಯಾಗೋ ಮಟ್ಟ ಆರಿಂದ ನೀಟಾಗತ್ತೆ ರೀ. ಹುರುಳಿಕಾಳಿನ ಹಿಟ್ಟಿನ ಪಲ್ಯ ವಡಿ ತಯಾರಾತು ನೋಡ್ರಿ. ಇದನ್ನ ಮರಾಠಿ ಮಂದಿ ಹುಲ್ಗ ಅಂತಾರೆ ಈ ಕಾಳಿಗೆ. ತಯಾರಾತು ಈ ಹುರುಳಿಕಾಳಿನ ಹಿಟ್ಟಿನ ಪಲ್ಯ ವಡಿ ಚಪಾತಿಯಾಗ ರೊಟ್ಯಾಗ ಅಂದಾಗ ಉಣ್ತಾರೆ ನೋಡ್ರಿ.